ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನಾಗಿ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ಸಮಸ್ತ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ಸಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿಮ್ಮ. ಇನ್ನು ವೀಕ್ಷಕರ ಪರವಾಗಿ ತಮಗೆ ನವರಾತ್ರಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಬಹಳ ವಿಶೇಷವಾಗಿರುವಂಥ ದಿವಸ ನವರಾತ್ರಿ ಇವತ್ತು ಪ್ರಾರಂಭ ಆಗಿದೆ. ಇನ್ನು ಇವತ್ತು ನಾವು ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ, ದೇವಿಗೆ ಯಾವ ನೈವೇದ್ಯವನ್ನು ಮಾಡಬೇಕಾಗತ್ತೆ, ಮಾಡೋದ್ರಿಂದ ಸಿಗುವಂಥ ಫಲಗಳೇನು, ಇದರ ಒಂದು ಆಚರಣೆ ಹೇಗಿರಬೇಕು, ಇದ್ರ ಬಗ್ಗೆ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳು. ನಿಮಗೂ ಕೂಡ ನವರಾತ್ರಿಯ ಶುಭಾಶಯಗಳು. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ನವರಾತ್ರಿಯ ಅತ್ಯಂತ ಶುಭ ಪರ್ವಕಾಲದ ಶುಭಾಶಯಗಳನ್ನ ತಿಳಿಸ್ತಾ ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ನವರಾತ್ರಿ ಅಂದ ಕೂಡಲೇ ರಾತ್ರಿನಲ್ಲಿ ಪೂಜೆ ಮಾಡೋದಾ ಅಂತ ಕೆಲವರಿಗೆ ಅಭಿಪ್ರಾಯ ಇರುತ್ತೆ. ಹಗಲಲ್ಲಿ ಮಾಡಬಾರ್ದಾ? ನವರಾತ್ರಿಗಳು ಅಂತ ಮಾತಾಡಲಿಕ್ಕೆ ಪ್ರಾರಂಭಿಸಿದರೆ ಬಹುಶಃ ಸುಧಾ ಸಮುದ್ರಾಂತರುದ್ಯನ್ಮಣಿದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಕೃತ್ಯವಾಸಪ್ರಿಯೇ ಸರ್ವಲೋಕಪ್ರಿಯೇ ಸಾದರಾರಬ್ಧ ಸಂಗೀತ ಸಂಭಾವನಾ ಸಂಭ್ರಾಮಲೋಲ ನೀ ಪ್ರಸ್ರಗಾಬದ್ಧ ಚೂಲೀಸ ನಾತತ್ರಿಕೆ ಸಾನಮತ್ಪತ್ರಿಕೆ ಸರ್ವಮಂತ್ರಾತ್ಮಕೆ ಸರ್ವಯಂತ್ರಾತ್ಮಕೆ ಸರ್ವತಂತ್ರಾತ್ಮಕೆ ಸರ್ವಗಾನಾತ್ಮಕೆ ಸರ್ವಗಮ್ಯಾತ್ಮಕೆ ಸರ್ವಶಕ್ತ್ಯಾತ್ಮಕೆ ಸರ್ವಭಕ್ತ್ಯಾತ್ಮಕೆ ಸರ್ವವರ್ಣವರ್ಣಾತ್ಮಕೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಜಗತ್ತಾರಣ್ಯೇ ನಮೋ ನಮಃ. ಅಂತಹ ನವರಾತ್ರಿಯಲ್ಲಿ ದುರ್ಗೆಯರನ್ನು ಆರಾಧನೆ ಮಾಡುವಂಥದ್ದು, ಪೂಜಿಸುವಂಥದ್ದು, ಅರ್ಚಿಸುವಂಥದ್ದು ಏನೋ ಅಂತ ಬ್ರಹ್ಮಾಂಡದ ವಿಷಯವನ್ನು ತಿಳಿದುಕೊಂಡ ಹಾಗೆ ಮೊದಲಿಗೆ ಈ ನವರಾತ್ರಿಗಳು ಅಂದರೆ ಏನು, ಯಾವಾಗ ಬರ್ತವೆ, ಇವು ಹೇಗೆ ಪೂಜೆ ಮಾಡಬೇಕು? ಪ್ರೀತಿ ಬಂಧುಗಳೇ, ಇದೊಂದು ಎಪಿಸೋಡ್ ನೀವು ಸ್ವಲ್ಪ ಚೆನ್ನಾಗಿ ಗಮನಿಸಬೇಕಾಗತ್ತೆ. ಯಾಕೆಂದರೆ 9 ದಿನಗಳ ವಿಶೇಷ ನಾನು ನಿಮಗೆ ಇಲ್ಲಿ ಕೊಟ್ಟುಬಿಡ್ತೇನೆ. ಆಯಾಯ ದಿನದ್ದು ಆಯಾಯ ದೇವಿದೆ ಹೇಳುತ್ತಾ ಬರುತ್ತೇನೆ. ಇದು ಒಂದು ಸ್ವಲ್ಪ ನೀವು ಗಮನಿಸಲೇಬೇಕಾಗಿರ್ತಕ್ಕಂತಹದ್ದು. ವರ್ಷಕ್ಕೆ 4 ನವರಾತ್ರಿಗಳು ಬರ್ತವೆ. ಒಂದು ಇದೇ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನದ ಶರದ್ ಋತುವಿನಲ್ಲಿ ಬರತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹದ್ದು ಆಶ್ವೇಜ ಮಾಸದ ಅದ್ಭುತವಾಗಿರ್ತಕ್ಕಂತಹ ಶರನ್ನವರಾತ್ರಿಗಳು ಅಥವಾ ದೇವಿ ನವರಾತ್ರಿಗಳು ಅಂತ ಕರೀತಾರೆ. ಇನ್ನೊಂದು ಮೊನ್ನೆ ಅಷ್ಟೇ ನಾವುಗಳು ಮಾಡಿದ್ದೀವಿ, ನೀವುಗಳು ಕೂಡ ಅದನ್ನು ಆಚರಣೆ ಮಾಡಿದ್ರಿ. ಆಷಾಢ ಮಾಸದಲ್ಲಿ ಬರತಕ್ಕಂತಹ ವಾರಾಹಿ ನವರಾತ್ರಿಗಳು, ಅದನ್ನು ಕೂಡ ನೀವು ನೋಡಿದ್ರಿ. ಇನ್ನು ವಸಂತ ಋತುವಿನಲ್ಲಿ ಬರ್ತಕ್ಕಂತಹ ಶ್ರೀರಾಮನಿಗೆ ಸಂಬಂಧಪಡ್ತಕ್ಕಂತಹದ್ದು, ಅದು ವಸಂತ ನವರಾತ್ರಿಗಳು ಅಂತೇಳಿ ಕೂಡ ನಾವು ಅದನ್ನು ಕೂಡ ಆಚರಣೆ ಮಾಡಿದ್ದೀವಿ. ಇನ್ನು ಮಾಘ ಮಾಸದಲ್ಲಿ ಬರ್ತಕ್ಕಂತಹ ಶ್ಯಾಮಲಾ ನವರಾತ್ರಿಗಳು ಅಂತ ಬರ್ತವೆ. ಈ ರೀತಿಯಾಗಿ 4 ಬಾರಿ ಬರ್ತಕ್ಕಂತಹ ನವರಾತ್ರಿಗಳ ಆಚರಣೆಯನ್ನು ಅತ್ಯಂತ ಅದ್ಭುತವಾಗಿ ಆನಂದವಾಗಿ ಆಚರಣೆ ಮಾಡಲಿಕ್ಕೆ ಇರ್ತಕ್ಕಂತಹದ್ದು. ಇನ್ನು ಇಲ್ಲಿ ನವರಾತ್ರಿಗಳಲ್ಲಿ ನೆಗೆಟಿವ್ ಇದೆ, ಬರೆದಿಟ್ಕೊಳ್ಳಿ. ಬಹಳ ನೆಗೆಟಿವ್ ಇದೆ, ಹಾಗೆಯೇ ಪಾಸಿಟಿವ್ ಇದೆ. ನಕಾರಾತ್ಮಕ ಶಕ್ತಿ ಜಾಸ್ತಿ ಇದೆ. ಗುರುಗಳೇ ಏನಿದು ಹೀಗೆ ಹೇಳಿಬಿಟ್ರೆ, ಎಸ್, ಯಮದಂಷ್ಟ್ರ ಹೊರಗಡೆ ಬರುತ್ತೆ. ನೀವು ಯಾರನ್ನಾದ್ರೂ ನೋಡಿ ಹಿರಿಯರನ್ನು, ಬಹುಶಃ ಈ ಮಾಸಗಳಲ್ಲಿ ಹಿಂದಿನಿಂದ ಈ ಮಾಸಗಳ ತನಕ ಸ್ವಲ್ಪ ಅವರಿಗೆ ಕಾಯಿಲೆಗಳಿಂದಲೋ ಅಥವಾ ಯಮದಂಷ್ಟ್ರ ಹೊರಗಡೆ ಬರ್ತಕ್ಕಂತಹದ್ರಿಂದ ಯಥೇಚ್ಛವಾಗಿ ಕಾಯಿಲೆಗಳು ಬರ್ತಕ್ಕಂತಹದ್ದು ಹೋಗುವಂಥದ್ದು ಎಲ್ಲವೂ ಕೂಡ ಕಾಣಿಸ್ಕೊಳ್ತವೆ. ಅಂದರೆ ನಕಾರಾತ್ಮಕ ಶಕ್ತಿಯನ್ನು ನಾವು ಹೇಗೆ ಗೆದ್ದು ಸಕಾರಾತ್ಮಕವಾಗಿರ್ತಕ್ಕಂಥ ಪಾಸಿಟಿವನ್ನು ನಾವು ಗೆದ್ದು ನಮ್ಮಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಬಹುಶಃ ಈ ನವರಾತ್ರಿಗಳಲ್ಲಿ ಒಮ್ಮೆ ನಿಮ್ಮ ಗಮನವನ್ನು ಈ ಕಡೆ ಕೊಡ್ತಕ್ಕಂತಹದ್ದಿರುತ್ತೆ. ಪ್ರೀತಿಯ ಬಂಧುಗಳೇ, ಈ ಮೊದಲೇ ಶರನ್ನವರಾತ್ರಿ ಅಂತಂದರೆ ರಾತ್ರಿಯಲ್ಲಿ ಪೂಜಿಸೋದು ನಿಜ. ನೀವು ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಹಗಲು ನಾವು ಯಾರಿಗೂ ಉಪಯೋಗ ಆಗ್ತೀವೋ ಗೊತ್ತಿಲ್ಲ. ಅದು ಏನೋ ಕೆಲಸ ಮಾಡೋ ಮುಖಾಂತರವೋ, ಏನೋ ಹರಟೆ ಹೊಡೆಯೋ ಮುಖಾಂತರವೋ, ಬಿಸ್ನೆಸ್ ಮಾಡೋ ಮುಖಾಂತರವೋ, ಜಾಬ್ ಮಾಡೋ ಮುಖಾಂತರ, ಒಟ್ಟಾರೆ ಇನ್ನೊಬ್ಬರ ಸಮೀಪದಲ್ಲಿ ಏನೋ ಒಂದು ವ್ಯವಹಾರ ವ್ಯಾಪಾರ ತೊಡಗಿಸ್ಕೊಂಡಿರ್ತೀವಿ. ಅದು ಬಹುಶಃ ನಿಮಗೋ, ನಿಮ್ಮ ಮಕ್ಕಳಿಗೋ, ನಿಮ್ಮ ಕುಟುಂಬಕ್ಕೋ, ನಿಮ್ಮ ಮಿತ್ರರಿಗೋ, ನಿಮ್ಮ ಬಂಧು ಬಳಗಕ್ಕೋ, ನಿಮಗೆ ಸಂಬಂಧಪಟ್ಟ ಆ ಪರಿವಾರದ ಕುಟುಂಬಕ್ಕೋಸ್ಕರ ಏನಕ್ಕೋಸ್ಕರ ದುಡಿತಾ ಇರ್ತೀರಿ, ಏನಕ್ಕೂ ಆಗ್ತಾ ಇರುತ್ತೆ. ರಾತ್ರಿ ಮಾತ್ರ ಅದು ನಿಮಗೋಸ್ಕರ ಇರೋವಂಥದ್ದು. ನಿದ್ದೆ ಮಾಡ್ತೀರೋ ಅಥವಾ ಇವತ್ತೆಲ್ಲ ಮಾಡಿದ್ದು ಕೌಂಟಿಂಗ್ ಮಾಡ್ತೀರೋ, ಆಲೋಚನೆ ಮಾಡ್ತೀರೋ, ಏನೆಲ್ಲ ಮಾಡ್ತೀರೋ ಒಮ್ಮೆ ಗಮನಿಸಿ ನೀವು. ರಾತ್ರಿ ನಿಮಗೆ, ಹಗಲು
ನಿಮ್ಮ ಪರಿವಾರದವ್ರಿಗೋಸ್ಕರ. ಯೋಚನೆ ಮಾಡಿ, ಒಮ್ಮೆ ನಿಧಾನಕ್ಕೆ ಯೋಚನೆ ಮಾಡಿ. ನೀವು ಪರಿಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಅಲ್ಲಿಂದ ಹಿಡಿದು ನೀವು ರಾತ್ರಿ ಏನೇನು ಆಲೋಚನೆ ಮಾಡ್ತೀರಿ ಅದು ನಿಮ್ಮದಾಗಿರುತ್ತೆ. ಅದಕ್ಕಾಗಿ ರಾತ್ರಿ ಸಂದರ್ಭಗಳನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳತಕ್ಕಂತಹ ಸುಭಿಕ್ಷದ ಫಲವನ್ನು ಪಡ್ಕೊಳ್ಳಲಿಕ್ಕೆ ಇರತಕ್ಕಂತಹದ್ದು ಈ ಶರನ್ನವರಾತ್ರಿ, ಒಂದನೇದು. ಇನ್ನು ಎರಡನೇದು ಏನು ಅಂತಂದರೆ ಅಹೋರಾತ್ರ, ಅಂದರೆ ಅಹೋರಾತ್ರಿ ಪೂಜಿಸುವಂಥ ಹಗಲು ಮತ್ತು ರಾತ್ರಿ ಎರಡನ್ನೂ ಕೂಡ. ಯಾಕಂತಂದರೆ ಇಲ್ಲಿ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಹೆಚ್ಚಿಗಿರುತ್ತೆ. ಯಾಕೆ ಗೊತ್ತಾ? ಅಮ್ಮನವರ ಆ ಒಂದು ಆವಿರ್ಭಾವದ ದೈವಿಕ ಶಕ್ತಿ ಇರುತ್ತೆ ಈ 9 ದಿನಗಳಲ್ಲಿ, ಹೆಚ್ಚಿಗೆ ಅಭಿವೃದ್ಧಿ ಇರತಕ್ಕಂತಹದ್ದು. ನಮ್ಮ ಮುಂದುಗಡೆ ಯಾರಾದರೂ ತುಂಬ ಚೆನ್ನಾಗಿರೋ ಒಂದು ಪರ್ಫ್ಯೂಮ್ ಹಾಕ್ಕೊಂಡು ಮುಂದುಗಡೆ ಹೋದಷ್ಟು ಚೆನ್ನಾಗಿ ಘಮ ಘಮ ಅಂತ ಬರುತ್ತೆ. ಎಷ್ಟು ಚೆನ್ನಾಗಿ, ಒಂದು 2 ನಿಮಿಷ ಹಂಗೆ ಹೋದ್ರೆ ಹೇಗಿರುತ್ತೆ, ನೀವು ನೋಡಿರ್ತೀರಿ, ಇದೆಲ್ಲ ಗಮನಿಸಿರ್ತೀರಿ. ಯಾರೋ ಒಬ್ಬ ದುರ್ನಾಥ ಇರ್ತಕ್ಕಂತಹ ವ್ಯಕ್ತಿ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ? ಈ ದಿನಗಳಿಗೆ ಎರಡೂ ಇದೆ. ಎರಡೂ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಕಾರಾತ್ಮಕ ಯಮದಂಷ್ಟ್ರ ಹೊರಗಡೆ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ನೀವು ಮಹಾದೇವಿಯ ವಿಶೇಷವಾಗಿ ದೈವಿಕ ಶಕ್ತಿ ಕೂಡ ನಮ್ಮ ಮುಂದೆ ಗೋಚರವಾಗುತ್ತೆ. ಅಂತಹದ್ದಕ್ಕಾಗಿ ಈ ನವರಾತ್ರಿಗಳನ್ನು ವಿಶೇಷವಾಗಿ ನಿಮ್ಮ ಬದುಕಿನಲ್ಲಿ ವಿಜಯದ ದಿನಗಳನ್ನು ಮಾಡಿಕೊಳ್ಳಲಿಕ್ಕೆ, ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಎಕ್ಸಾಮ್ಗಳು ಬರೆದ್ರೆ ಎಷ್ಟು ಅಂತ ಇದಾವೆ, ನೀವು ನಿಮಗೆ ಸಂಬಂಧಪಟ್ಟ ಗೇಟ್ ಎಕ್ಸಾಮೋ, IASದೋ KSದೋ ಯಾವುದು ಬರೀಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂತಹದಕ್ಕೆ ನೀವು ಹೀಗೆ ಪ್ರಿಪರೇಷನ್ ಮಾಡ್ಕೊಳ್ತೀರೋ, ಹಾಗೆ ನಿಮ್ಮ ಜೀವಿತ ಕಾಲಕ್ಕೆ ಅತ್ಯಂತ ಉನ್ನತಿಯನ್ನು ಕೊಡತಕ್ಕಂತಹ ಅದ್ಭುತವಾಗಿರತಕ್ಕಂತಹದ್ದು ಈ ಶರಣ್ ನವರಾತ್ರಿಗಳಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಇನ್ನು ಈ 9 ದಿನಗಳಲ್ಲಿ ಆರಾಧನೆ ಮಾಡತಕ್ಕಂತಹ ವಿಧಿವಿಧಾನಗಳಂತೂ ಏನಿದಾವೋ, ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಶೈಲಪುತ್ರಿ. ಆ ಶೈಲಪುತ್ರಿ ಯಾರು, ಆಕೆಯನ್ನು ನಾವು ಹೇಗೆ ಆರಾಧನೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಯಾವುದಕ್ಕೋಸ್ಕರ ಮಾಡಬೇಕು, ನೀವೆಲ್ಲ ಕೂಡ ತಿಳ್ಕೊಂಡಿರ್ತೀರಿ. ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತಂದರೆ, 2 ವರ್ಷದಿಂದ 10 ವರ್ಷದೊಳಗಿರ್ತಕ್ಕಂತಹ ಕನ್ಯೆಯನ್ನು, ಕುಮಾರಿಯನ್ನು, ಆ ಕುಮಾರಿಯನ್ನು ತಂದು ಪೂಜಿಸ್ತಕ್ಕಂಥದ್ದು. ದಿನಕ್ಕೆ ಒಬ್ಬೊಬ್ಬರು ಅಥವಾ 9 ದಿನಗಳು ಕೂಡ ಒಂದು ಹೆಣ್ಣು ಮಗುವನ್ನು ನೀವು ಪಾದವನ್ನು ತೊಳೆದು ಆ ಹೆಣ್ಣು ಮಗುವಿನಲ್ಲಿ ಕುಮಾರಿಯನ್ನು ಆವಾಹನೆ ಮಾಡ್ತಾ 9 ಹೆಸರುಗಳುಂಟು. 9 ಹೆಸರುಗಳು ಅಂತಂದರೆ ಈ ಶೈಲಪುತ್ರಿ ಬ್ರಹ್ಮಚಾರಿಣಿ ಅಲ್ಲ. ಆ ಮಗುವಿಗೆ ಆ ಒಂದು ನೀವು ಹೇಗೆ ಅಂತಂದರೆ, ಈ ವಿಶ್ವವೆಲ್ಲ ವ್ಯಾಪಿಸಿರ್ತಕ್ಕಂತಹದ್ದು ಏನಿದೆಯೋ ಗಾಯತ್ರಿ ಶಕ್ತಿ ಇರ್ತಕ್ಕಂತಹದ್ದು, ಆದರೆ ಮಂತ್ರದ ಶಕ್ತಿ ಇರ್ತಕ್ಕಂಥದ್ದು ಬಾಲಾತ್ರಿಪುರ ಸುಂದರಿಯಲ್ಲಿ. ಅಂತಹ ಬಾಲಾತ್ರಿಪುರ ಸುಂದರಿಯನ್ನು ಆ ಬಾಲಕಿಯಲ್ಲಿ ಕಾಣ್ತಕ್ಕಂತಹದ್ದು. ಆ ಬಾಲಕಿಗೆ ನೀವು ಈಕೆಯೇ ಲಲಿತಾ ತ್ರಿಪುರ ಸುಂದರಿ ಅನ್ನೋಂಥದ್ದು ಮನಸ್ಸಿಗೆ ಹಾಕ್ಕೊಡ್ತಾ 9 ದಿನಗಳ ಕಾಲ ಆ ಮಗುವಿಗೆ ವಸ್ತ್ರವನ್ನು ಕೊಡೋ ಮುಖಾಂತರ, ಪಾದ ಪ್ರಕ್ಷಾಳನ ಮಾಡೋ ಮುಖಾಂತರ, ಆ ಮಗುವಿಗೆ ಸಿಹಿಯನ್ನು ಕೊಡೋ ಮುಖಾಂತರ, ಆ ಮಗುವಿನಲ್ಲೇ ದುರ್ಗಿ ಇದ್ದಾಳೆ ಎಂಬತಕ್ಕಂತಹ ಭಾವನೆಯಿಂದ ಮಾಡ್ತಕ್ಕಂಥ, ನೀವು ಕೇಳಿಸ್ಕೊಂಡಿದ್ದೀರಿ ಮಕ್ಕಳು ದೇವರ ಸಮಾನ ಅಂತ. ಹಾಗೆ ನೀವು ಈ ಮಗುನ ದೇವಿಯಾಗಿ ಆರಾಧನೆ ಮಾಡ್ತೀನಿ ಅಂತಂದರೆ ಬಹುಶಃ ನೀನು ಪೇಳಲಾಸದಳ ಅಷ್ಟು ಪುಣ್ಯದ ಫಲವನ್ನು ನೀವು ಪಡ್ಕೊಂಡಿರುತ್ತೀರಿ. ಎಷ್ಟೋ ಜನ ಈ ನವರಾತ್ರಿಗಳಲ್ಲಿ ಉಪವಾಸ ಇರ್ತಾರೆ, ಬಹಳಷ್ಟು ಜನ ಉಪವಾಸ ಇರ್ತಾರೆ, ಇದರ ಆಚರಣೆ ಮಾಡ್ತಾರೆ, ವಿಧಿವಿಧಾನಗಳಿರ್ತವೆ. ಆದರೆ 9 ದಿನಗಳು ಪ್ರಧಾನವಾಗಿ ನಾನು ಹೇಳೋದನ್ನು ಕೇಳಿಸ್ಕೊಂಡು ನೀವು ಖುಷಿಯಿಂದ ಸಂತೋಷವಾಗಿ ಮಾಡ್ತೀನಿ ಅಂತಂದರೆ 9 ಕಳಶಗಳು ಖರೀದಿ ಮಾಡಿಬಿಟ್ರೆ ಬಹಳ ಆನಂದ. 9 ಕಳಶಗಳು ಈಗ ನಾವು ಅಮ್ಮನವ್ರನ್ನ ಇಲ್ಲಿ ಇಟ್ಟಿದ್ದೀವಿ. ಅಮ್ಮನವ್ರಿಗೆ ಸಂಬಂಧಪಟ್ಟಾಗೆ ಪೂಜೆ ಎಲ್ಲ ಪ್ರತಿದಿನ ಅನುಷ್ಠಾನ ಆಗ್ತಾ ಇರುತ್ತೆ. ಈ 9 ದಿನಗಳು ಕೂಡ ನಾನು ಮೊದಲೇ ನಿಮಗೆಲ್ಲ ಮಾಡಿ ತಿಳಿಸಿಕೊಟ್ಟು ನಾನು ಹೊರಗಡೆ ಹೋಗ್ತಾ ಇರ್ತಕ್ಕಂತಹದ್ದು. 9 ದಿನಗಳಲ್ಲಿ ಸಾಧ್ಯವಾದಷ್ಟು ಆ ಕಡೆಗೆ ಹೊತ್ತು ಕೊಟ್ಟು ಲೌಕಿಕವಾಗಿರ್ತಕ್ಕಂತಹದ್ದು ಮಾತಾಡಲಿಕ್ಕೂ ಆಗದೆ, ಅಲ್ಲಿ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ 3 ಕಾಲಗಳು ಯಜ್ಞಗಳು ನಡೆಯುವಂಥದ್ದು, ಆ 3 ಕಾಲಗಳು ಆರಾಧನೆ ನಡೆಯುವಂಥದ್ದು, ಆ 3 ಕಾಲಗಳು ಆ ದೇವಿಯನ್ನು ತೃಪ್ತಿಪಡಿಸ್ತಕ್ಕಂತಹದ್ದು. ನನ್ನ ಭಕ್ತರನ್ನು ಸಂತೃಪ್ತಿಪಡಿಸುವ ಸಲುವಾಗಿ ನಾನು ಆ 9 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂತಹದ್ದು ಶ್ರೀಲಂಕಾದಲ್ಲಾದ್ದರಿಂದ ಅಲ್ಲಿ ವಿಶೇಷವಾಗಿ ಪೂಜೆಗೆ ಒತ್ತು ಕೊಡ್ತಾ ಇರೋದ್ರಿಂದ ನಾನು ನಿಮಗೆ ಮೊದಲೇ ಈ ಎಪಿಸೋಡಲ್ಲಿ ತಿಳಿಸ್ತಾ ಇದ್ದೀನಿ. 9 ಕಳಶಗಳು ಇಟ್ಕೊಳ್ತಕ್ಕಂಥದ್ದು. ಮೊದಲಿಗೆ ಈ ದಿನ ನೀವು ಶೈಲಪುತ್ರಿಯನ್ನು ಆವಾಹನೆ ಮಾಡ್ತಕ್ಕಂತಹದ್ದು. ಆ ಶೈಲಪುತ್ರಿಯ ಶ್ಲೋಕವನ್ನು ನಾನು ಹೇಳ್ತೀನಿ. ಆಮೇಲೆ ಆ ಶೈಲಪುತ್ರಿ ಶ್ಲೋಕ ಬರುವಾಗ ಆ ಶೈಲಪುತ್ರಿಯನ್ನು ಕೂಡ ನೀವು ಆ ಇಮೇಜ್, ಆ ಫೋಟೋ ಕೂಡ ನೀವು ನೋಡ್ತಕ್ಕಂಥದ್ದು. ಅದು ನೋಡ್ತಾ 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 ಆ ಶ್ಲೋಕವನ್ನು ಹೇಳ್ತೀರಂತಂದ್ರೂ ಕೂಡ ವಿಶೇಷತೆ ಇರುತ್ತೆ. ಅಮ್ಮನ ನೀವೆಲ್ಲೋ ನೋಡೋಕ್ಕಾಗಲಿಲ್ಲ ಅಂತಂದರೆ ಆಕೆ ಯಾವ ವರ್ಣದಲ್ಲಿ ನಿಮಗೆ ಕಾಣಿಸ್ಕೊಳ್ತಾಳೋ ಅದನ್ನು ಒಮ್ಮೆ ನೋಡ್ತಾ ಆ ಶ್ಲೋಕವನ್ನು ನೀವು ಹೇಳಿಕೊಳ್ತೀನಿ ಅಂತಂದ್ರೆ ಅಷ್ಟೊಂದು ಅದ್ಭುತ ಇರುತ್ತೆ. ಇದೀಗ ಆ ಅಮ್ಮನ ಒಂದು ಇಮೇಜ್ ಬರುತ್ತೆ,
ಪ್ಲಸ್ ನಾನು ಮಂತ್ರವನ್ನು ಹೇಳ್ತೇನೆ, ಅದನ್ನು ನೋಡ್ತಾ ನಂತರ ಕಳಿಸೋದು ನಾನು ಮುಂದುವರಿಸ್ತೇನೆ. ಇನ್ನು ಈ ಶೈಲಪುತ್ರಿ ನಂದಿ ವಾಹನದ ಮೇಲೆ ಖಡ್ಗವನ್ನು ಹಿಡಿದು ಬರ್ತಾಳೆ. ಮೂಲಾಧಾರ ಚಕ್ರಕ್ಕೆ ಅಧಿಷ್ಠಾನ ದೇವತೆ ಆಗಿರ್ತಾಳೆ. ಆ ಮೂಲಾಧಾರ ಚಕ್ರವೇ ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಮನುಷ್ಯನಲ್ಲಿ. ಅಂತಹ ಮೂಲಾಧಾರಕ್ಕೆ ಅಧಿಷ್ಠಾನ ದೇವತೆ ಆಗಿರತಕ್ಕಂಥ ಈ ಶೈಲಪುತ್ರಿಯನ್ನು ಯಾರೆಲ್ಲ ಕೂಡ ಆರಾಧಿಸ್ತಾರೋ ಮೂಲಭೂತ ಸೌಕರ್ಯಗಳು ಅಂತ ನಿಮಗೇನಿದ್ದಾವೆ, ಮನೆಯಿಂದ ಹಿಡಿದು, ಆಸ್ತಿಯಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಭೋಗದಿಂದ ಹಿಡಿದು ಭಾಗ್ಯವನ್ನು ಕರುಣಿಸ್ತಕ್ಕಂಥ ದೇವತೆಗೆ ಈ ಶೈಲಪುತ್ರಿ. ಶೈಲಪುತ್ರಿ ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಶೈಲಪುತ್ರೀಂ ಯಶಸ್ವಿನೀ. ನೋಡಿದ್ರಲ್ಲ, ಆ ಅಮ್ಮನವರನ್ನು ನೋಡಿಕೊಳ್ತಾ ಇಷ್ಟೇ ಮಂತ್ರ, ಅಮ್ಮನಿಗೆ ಸಂಬಂಧಪಟ್ಟ ಸಣ್ಣದೆರಡು ಲೈನ್ ಅಷ್ಟೇ ಇರುತ್ತೆ. ಈ ಮಂತ್ರವನ್ನು ಹೇಳಿಕೊಳ್ತಾ ನೀವು ದುರ್ಗಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಎಲ್ಲವೂ ಅವಳ ಅವತಾರಗಳಾದ್ದರಿಂದ ಇನ್ನು ನಿಮ್ಮ ಹತ್ರ ಶ್ರೀಚಕ್ರ ಇದೆ ಅಥವಾ ವಿಗ್ರಹ ಇದೆ, ಅದೆಲ್ಲದೂ ಕೂಡ ಅಭಿಷೇಕವನ್ನು ಮಾಡ್ತಕ್ಕಂಥ ಎಲ್ಲ ಪದ್ಧತಿ ಬರುತ್ತೆ ಅಂತಂದರೆ ಅದರ ಸ್ವಲ್ಪ ಇಲ್ಲಿ ಕಟ್ಟುನಿಟ್ಟು ಹೇಳ್ತಾನೆ, ಕ್ರಮಗಳನ್ನು ಹೇಳ್ತಾನೆ. ಷೋಡಶೋಪಚಾರ ಪೂಜೆಯೇ ಮಾಡಬೇಕು ಅಂತ ಹೇಳ್ತಾನೆ. ಮಾಡೋಕ್ಕೆ ಬಂದರೆ ನೀವು ದಯವಿಟ್ಟು ಮಾಡಿ. ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಶುದ್ಧೋದಕ, ಇನ್ನು ವಸ್ತ್ರ, ಧೂಪ, ದೀಪ, ಗಂಧ, ಅಕ್ಷತೆ, ಪುಷ್ಪ, ನೈವೇದ್ಯ, ನೀರಾಜನ, ನಮಸ್ಕಾರ ಇವೆಲ್ಲ 16 ಹೇಳುತ್ತಾನೆ. ಈ 16 ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಪಂಚೋಪಚಾರವನ್ನಾದರೂ ಮಾಡ್ತಕ್ಕಂಥದ್ದು. ಅಮ್ಮನಿಗೆ ನೀವು ಒಂದು ಉದ್ದರಣೆ ನೀರನ್ನು ತೋರಿಸಿ ಇಡ್ತಕ್ಕಂತಹದ್ದು, 3 ಬಾರಿ ಉದ್ದರಣೆದ ನೀರು ತೋರಿಸುವಂಥದ್ದು. ಸ್ವಲ್ಪ ಆ ಅಮ್ಮನಿಗೆ ಅರಿಶಿನ ಕುಂಕುಮವನ್ನು ಇಡ್ತಕ್ಕಂಥದ್ದು, ಕಳಶಕ್ಕೆ ಗಂಧವನ್ನು ಅರ್ಪಿಸುವಂಥದ್ದು, ಅಕ್ಷತೆಯನ್ನು ಹಾಕುವಂಥದ್ದು, ಒಂದಷ್ಟು ಹೂವು ಹಾಕುವಂಥದ್ದು, ಆ ಒಂದು ಶೈಲಪುತ್ರಿ ಅಷ್ಟೋತ್ತರವನ್ನು ಕೂಡ ನೀವು ಓದುವಂಥದ್ದು. ಇಷ್ಟನ್ನು ನೀವು ಮಾಡಿಬಿಟ್ಟು ನೀವು ನೈವೇದ್ಯ ಏನು ಮಾಡ್ತಾರೆ ಖುಷಿಯಿಂದ ತೃಪ್ತಿಯಿಂದ ಶೈಲಪುತ್ರಗೆ ಸಾಧ್ಯವಾದರೆ ಇವತ್ತು ಕ್ಷೀರಾನ್ನವನ್ನು ಮಾಡುವಂಥದ್ದು. ಆ ಹಾಲು ಅನ್ನವನ್ನು ಮಾಡುವಂಥ ಒಂದು ವಿಧಾನ ಇದೆ, ಅಷ್ಟು ಅದ್ಭುತವಾಗಿರುತ್ತೆ ಇದು. ಆ ಹಾಲು ಅನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮ್ಮನಿಗೆ ನೈವೇದ್ಯ ಮಾಡತಕ್ಕಂತಹದ್ದು. ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಏನಾದರೂ ಕೊಡ್ತೀವಿ ಅಂತಂದರೆ ತೃಪ್ತಿಯೋಸ್ಮಿ, ಅವಳು ತೃಪ್ತಿ ಒಂದು ಬಿಡ್ತಾಳಂತೆ. ನೀವು ಒಂದು ಚೆನ್ನಾಗಿ ನೆನಪಿಟ್ಕೋಬೇಕು, ಆ ಅಮ್ಮ ಕಳಶದಲ್ಲಿ ಆವಾಹನೆ ಆಗಿದ್ದಾಳೆ. ನೀವು ಕಳಶ ಇಟ್ಟು, ಮಾವಿನ ಎಲೆ ಇಟ್ಟು, ತೆಂಗಿನಕಾಯಿ ಇಟ್ಟು, ಓಂ ಭೂಹು ಶೈಲಪುತ್ರಿ ಮಾವಾಹಯಾಮಿ, ಓಂ ಭುವಃ ಶೈಲಪುತ್ರಿ ಮಾವಾಹಯಾಮಿ, ಓಂ ಸುವಃ ಶೈಲಪುತ್ರಿ ಮಾವಾಹಯಾಮಿ, ಓಂ ಭುರ್ಭುವಃ ಶೈಲಪುತ್ರಿ ಮಾವಾಹಯಾಮಿ. ಇಷ್ಟಂದರೆ ಅವಳು ಬಂದೇ ಬರಬೇಕಿಲ್ಲ, ಆಪ್ಷನ್ನೇ ಇಲ್ಲ. ಯಾವುದೇ ಕಾರಣಕ್ಕೂ ಆ ಅಮ್ಮ ಅಲ್ಲಿಗೆ ಬರ್ತಾಳಂತೆ. ಕಳಶದಲ್ಲಿ ಆಕೆ ಇದ್ದಾಳೆ ಅನ್ನೋ ಮನೋಭಾವನೆ ನೀವು ಇದ್ದುಕೊಂಡು, ಇನ್ನು ಆಕೆ ಬಂದ ಮೇಲೆ ನಾವು ಯಾವ ರೀತಿ ನೋಡ್ಕೋಬೇಕು. ನಮ್ಮ ಮನೆಗೆ ಯಾರಾದರೂ ಅತಿಥಿ ಬಂದರೆ ನಾವೇನೆಲ್ಲ ಕೂಡ ಅವ್ರಿಗೆ ಕೊಡ್ತೀವಿ, ನಮಗೆ ತುಂಬ ಬೇಕಾಗಿದೆ ಅವರು, ಅವ್ರನ್ನ ಹೇಗೆ ನೋಡ್ಕೊಳ್ತೀವಿ ನಾವು. ಇನ್ನು ಅಮ್ಮನೇ ನಿಮ್ಮ ಮನೆಯ ಒಳಗಿರತಕ್ಕಂತಹ ನೀವಿಟ್ಟಿರೋ ಕಳಶದ ಒಳಗಡೆ ಆವಾಹನೆ ಆಗಿದ್ದಾಳೆ ಅಂತಂದರೆ ನೀವು ಯಾರಾದರೂ ಕೂಡ ಅತಿಥಿಯಲ್ಲಿ ಕೊಡಬೇಕಾದ್ರೆ ಕೈ ತೊಳಲಿಕ್ಕೆ ನೀರು ಕೊಡತಕ್ಕಂತಹದ್ದು, ಕುಳಿತುಕೊಳ್ಳಲಿಕ್ಕೆ ಆಸನ ಕೊಡುವಂಥದ್ದು, ಊಟ ಮಾಡಲಿಕ್ಕೆ ಅನ್ನ ಬಡಿಸೋದು, ಬೆಳಗ್ಗೆಗಾಗಿ ದೀಪ ಕೊಡೋದು, ಪಂಚೋಪಚಾರವಾಗಿ ಏನೆಲ್ಲ ಮಾಡ್ತಿರ್ತೀರೋ ಅಂತಹದ್ದಕ್ಕಾಗಿ ಅಮ್ಮನಿಗೆ ಅಟ್ಲೀಸ್ಟು ನೀವು ಏನು ಪ್ರೀತಿಯಿಂದ ಮಾಡ್ತೀರೋ ಅದು ಸಲ್ಲತ್ತೆ. ಆದರೆ ಸ್ವಲ್ಪ ಕಟ್ಟುನಿಟ್ಟು ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ತಿಂತಕ್ಕಂಥ ಆಹಾರಾದಿಗಳನ್ನು ತಮಸ್ಸು ರಜಸ್ಸಿಂದ ಕೂಡಿರತಕ್ಕಂಥದ್ದನ್ನು ವರ್ಜವನ್ನು ಮಾಡಿಕೊಳ್ಳಿ. ಇನ್ನು ಸಾಧ್ಯ ಆದರೆ ಬ್ರಹ್ಮಚರ್ಯವನ್ನು ಸಾಧ್ಯ ಅಂತಲ್ಲ, ಪಾಲಿಸಲೇಬೇಕು. ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು, ಚಾಪೆ ಮೇಲೆ ಮಲಗುವಂಥದ್ದು, 9 ದಿನಗಳು ನೀವು ಒಂದು ಕಂಕಣವನ್ನು ಕಟ್ಟಿಕೊಂಡು ಮಾಡ್ತೀನಿ ಅಂತಂದರೆ ಯಾರಾದರೂ ಒಬ್ಬ ಪುರೋಹಿತನ ಕರೆಸ್ಕೊಂಡು ನೀವು ಆ ಒಂದೇ ದಿನ 9 ಕಳಶ ಬೇಕಾದರೆ ಇಟ್ಟುಬಿಡಿ. 9 ಕಳಶ ಇಟ್ಟುಬಿಟ್ಟು 9ಕ್ಕೂ ಆವಾಹನೆ ಮಾಡಿ. 2ನೇ ದಿನವನ್ನು ಆ ಅಮ್ಮನಿಗೆ ನೀವು ಕೊಡಿ. ಯಾರಿಗೆ? ಈಗ ಶೈಲಪುತ್ರಿ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥ ಬ್ರಹ್ಮಚಾರಣಿ. ಹೀಗೆ ಯಾವ ದೇವಿ ಬರುತ್ತೋ ಆಯಾ ದಿನಕ್ಕೆ ಆಯಾ ಪಕ್ಕ ಸಣ್ಣ ಕಳಶ ಉದ್ದಕ್ಕಿಟ್ಟು ನಿಮ್ಮ ದೇವರ ಮನೇಲಿ ಇಡ್ತೀರೋ ಅಥವಾ ಅದಕ್ಕೆ ಅಂತ ಒಂದು ಸ್ಥಳವನ್ನು ಕೊಡ್ತೀರೋ, ಈ ಪದ್ಧತಿಯಲ್ಲಿ ನೀವೇನಾದರೂ ಮಾಡ್ತೀರಿ ಅಂತಂದರೆ ಬಹುಶಃ ನಾನು ಇದನ್ನು ಮಾತಾಡೋಕ್ಕೆ ಹೊರಟಿದ್ದು 1 ರಿಂದ 2 ತಾಸು ಆಗುತ್ತೆ. ಅಷ್ಟು ಸಬ್ಜೆಕ್ಟ್ ಇದೆ ನವರಾತ್ರಿ ಬಗ್ಗೆ. ಇಡೀ ಬ್ರಹ್ಮಾಂಡವೇ ಅವಳಾದ್ದರಿಂದ ಏನೆಲ್ಲ ಕೂಡ ಕರುಣಿಸಿ ಕೊಡ್ತಾಳೆ ಅಂತಂದರೆ ಗೊತ್ತಿಲ್ಲ. ನೀವು ಇಲ್ಲಿ ತನಕ ಕೂಡ ಏನೇನು ಪಡೆದುಕೊಂಡಿರಲ್ವ ಅಂತಹ ಪಡೆದುಕೊಳ್ಳುವಂಥ ದಿನಗಳು ಅಂತಂದರೆ ಆ ಅಮ್ಮ ವಿಶೇಷವಾಗಿ ಕರುಣಿಸ್ಕೊಡ್ತಕ್ಕಂತಹದ್ದು ಇದಾಗಿರುತ್ತೆ. ಹಾಗೆ ಬರುತ್ತಾಳೆ ಗೌಪ್ಯವಾಗಿ. ಇಲ್ಲಿ ಏನು ಅಂತಂದರೆ ನೀವು ಸಣ್ಣದಾಗಿ ಅಂದರೆ ಮಂತ್ರವನ್ನು ಹೇಳಬೇಕಾದ್ರೆ ಮನನಾಥ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಲಿಪ್ ಮೂಮೆಂಟ್ ಆಗದೆ ಹೇಳ್ತೀನಿ ಅಂತಂದರೆ
ಬಹಳ ಖುಷಿ ಪಡ್ತಾರೆ. ಅಂದರೆ ಮೌನವಾಗಿ ಹೇಳಬೇಕು, ಮೌನವಾಗಿ ಹೇಳುವಂಥದ್ದು ಬಹಳ ಶಕ್ತಿ ಇದೆ ಅದಕ್ಕೆ ಅಂತ, ಬಹಳಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದಿದೆ. ಆಮೇಲೆ ಲಲಿತಾ ಸಹಸ್ರನಾಮ ನಿಮಗೇನಾದರೂ ಬರುತ್ತೆ ಅಂತಂದರೆ, ದುರ್ಗಾ ಸಪ್ತಶತಿ ಪಾರಾಯಣನ ಮಾಡ್ತೀವಿ ಅಂತಂದರೆ, ಅದು ಎಲ್ಲಾದರೂ ಚಂಡಿಯಾಗಿ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ ಹೋಗ್ತಕ್ಕಂತಹದ್ದು ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಎಲ್ಲ ಕೊಡಿ. ಆದರೆ ಮನೆಯಲ್ಲಿ ಮಾತ್ರ ನೀವು ನಿಮ್ಮದಾಗಿರೋ ಆಹಾರಗಳನ್ನು ಸ್ವಲ್ಪ ವರ್ಜ ಮಾಡಿಕೊಡ್ತಕ್ಕಂಥದ್ದು. ಉಪವಾಸ ಸಾಧ್ಯ ಆದರೆ ಮಾಡಿ, ನಿಮ್ಮ ದೇಹ ಅದಕ್ಕೆ ಸಹಕರಿಸಬೇಕು. ಅನಾರೋಗ್ಯವಾಗಿದ್ದಾಗ ದಯವಿಟ್ಟು ಅದನ್ನು ಮಾಡಬೇಡಿ. ಉಪವಾಸ ಅಂತಂದ್ರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರ್ತೀನಿ ಅಂತ, ನಿನ್ನ ಹತ್ತಿರ ಇರ್ತೀನಿ ನಾನು ಈ 9 ದಿನಗಳ ಕಾಲ ಅಂತ ಹೇಳಬೇಕಾದ್ರೆ ನಿಮಗೆ ಸಾತ್ವಿಕ ಆಹಾರ ಏನು ಸಿಗುತ್ತೋ ಅದರಲ್ಲಿ ಇದ್ದದ್ದೇ ಆದರೆ ಬಹುಶಃ ನಿಮ್ಮ ಜೀವಿತ ಕಾಲಕ್ಕೆ ಬೇಕಾಗಿರತಕ್ಕಂಥ ದೀರ್ಘವಾಗಿರುವ ಏನು ಬೇಕೋ ಅಂತಹ ಶಾಶ್ವತವಾಗಿರತಕ್ಕಂಥ ಅಮ್ಮನ ದಿವ್ಯ ಸಾನ್ನಿಧ್ಯವನ್ನು ನೀವು ಪಡ್ಕೊಳ್ತೀರಿ. ಈ ಒಂದು ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ, ಇನ್ನು ಆಕೆಯ ಅವತಾರಗಳಾಗಿರಬಹುದು, ಆಕೆ ಎಲ್ಲೆಲ್ಲಿ ಇದ್ದಳು, ಯಾರನ್ನ ಮದುವೆ ಅಲ್ಲಿ, ಇವೆಲ್ಲ ಕೂಡ ಬಹಳ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥದ್ದು. ಅದರ ಸೂಕ್ಷ್ಮವಾಗಿರ್ತಕ್ಕಂಥ ಮೋಕ್ಷವನ್ನು ಪಡೆಯೋದು ಹೇಗೆ ಅಂತಂದರೆ ಆ ದಿನದಲ್ಲಿ ಆ ದೇವಿಯನ್ನು ಆರಾಧನೆ ಮಾಡುವಂಥದ್ದನ್ನು ಮಾಡಿಕೊಳ್ಳಿ. ಗುರುಗಳೇ ನಮಗೆ 9 ದಿನ ಮಾಡಲಿಕ್ಕಾಗಲ್ಲ, ಇದೊಂದು ಪ್ರಶ್ನೆ ಖಂಡಿತ ಇರುತ್ತೆ. 9 ದಿನಗಳು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇದನ್ನು ನಾನು ನಿಮ್ಗೆ ಹೇಳ್ತೀನಿ, ನೆಕ್ಸ್ಟ್ ಬರೋದೆಲ್ಲ ಕಡಿಮೆ ಕಡಿಮೆ ಇರುತ್ತೆ, ಆ ದಿನದ ಮಾತ್ರ ಹೇಳ್ತಾ ಬರ್ತೀರಿ. 9 ದಿನಗಳು ಆಗಲಿಲ್ಲ ಅಂತಂದರೆ ಕೊನೆ ಪಕ್ಷ ನೀವು 7 ದಿನ ಆದರೂ ಮಾಡಲಿಕ್ಕೆ ಪ್ರಯತ್ನ ಪಡಿ. ಏನು ಇವತ್ತು ಬಿಡ್ತೀರಿ ಅಂದರೆ ಯಾವುದು ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಿದೆಯೋ ಶೈಲಪುತ್ರಿ ಆ್ಯಂಡ್ ಬ್ರಹ್ಮಚಾರಿಣಿ ಆಗಲಿಲ್ಲ, ನೆಕ್ಸ್ಟ್ ಬರ್ತಕ್ಕಂಥ ದೇವಿಯಿಂದ ನೀವು 7 ಮಾಡ್ಕೊಂಡು ಅದೂ ಆಗಲಿಲ್ಲ, ಆವಾಗ ನೀವೇನು ಮಾಡ್ತೀರಿ 5 ದಿನ ಆದರೂ ಮಾಡಬೇಕು. ಅದೂ ಆಗಲಿಲ್ಲ 3 ದಿನ ಆದರೂ ಮಾಡಿ. 3 ದಿನದ್ದು ಆಗಲಿಲ್ಲ, ಒಂದೇ ದಿನ ಸಾಧ್ಯ ಆಗುತ್ತೆ ನಮಗೆ ಲಾಸ್ಟ್ ವಿಜಯದಶಮಿ, ಅದು ಮಾತ್ರ ತಪ್ಪದೇ ಮಾಡಬೇಕು. ನಿಮ್ಮ ಬದುಕಿಗೆ ವಿಜಯವನ್ನು ದಕ್ಕಿಸ್ಕೋಬೇಕು ಅಂತಂದರೆ ಆದರೆ ಅಲ್ಲಿ ಸ್ವಲ್ಪ ಏನು ಟ್ವಿಸ್ಟ್ ಇರ್ತಕ್ಕಂಥದ್ದಂದರೆ ಪ್ರಾತಃ ಕಾಲದಲ್ಲೂ ಮಾಡಬೇಕು, ಮಾಧ್ಯಾಹ್ನಿಕವೂ ಮಾಡಬೇಕು, ಸಾಯಂಕಾಲವೂ ಮಾಡಬೇಕು. 3 ಕಾಲಗಳು ಮಾತ್ರ ಮಾಡೋದನ್ನು ಮರಿಬೇಡಿ. ಈ 9 ದಿನಗಳು ನಿಮಗೋಸ್ಕರವೇ ಆ ಕಾಲಗಳನ್ನು ನಾನು ಅದ್ಭುತವಾಗಿ ಮಾಡ್ತಾನೆ ಇದ್ದೀನಿ. ಅದು ಸಹಸ್ರನಾಮ ಅಂತಂದರೆ ಬಹುಶಃ 18 ತಾಸು ಅದರಲ್ಲೇ ಮುಳುಗಿರ್ತೀವಿ. ಒಂದು ದಿನದ 18 ತಾಸು ಪೂರ್ಣವಾಗಿ ಅದರಲ್ಲೇ ಇರೋವಂಥದ್ದಿರುತ್ತೆ ಪ್ರೀತಿಯ ಬಂಧುಗಳೇ. ಆ ಲೆಕ್ಕಾಚಾರ ಹಾಕ್ತಾ ನಿಮಗೆ ಹೆಂಗೆ ಸಾಧ್ಯವಾಗುತ್ತೋ ಅಷ್ಟಾದರೂ ಮಾಡ್ತಾ ಬನ್ನಿ. ಅದರ ಕೋಪ ಪ್ರತಾಪವನ್ನು ಮಾಡುವಂಥದ್ದು, ಜಗಳವನ್ನು ಮಾಡ್ತಕ್ಕಂಥದ್ದು, ಲೌಕಿಕದ ವಿಷಯಗಳಿಗೆ ಒತ್ತು ಕೊಡ್ತಕ್ಕಂತಹದ್ದು ಸ್ವಲ್ಪ ಸಾಧ್ಯ ಆದರೆ ಈಗ ಇರ್ತಕ್ಕಂಥ ಟೆನ್ಷನ್ ಲೋಡನ್ನು ಈ 9 ದಿನ ನಾನು ನಿಮಗೆ ಸಿಗಲ್ಲ ಅಥವಾ ನಾನು ಮಾತಾಡಲಿಕ್ಕೆ ಬರಲ್ಲ ಅಂತ ಹೇಳಿನೇ ನೀವು ಮಾಡಿ ಪರವಾಗಿಲ್ಲ. ಯಾರಿಗಾದರೂ ನೀವು ಒತ್ತಡ ಇದ್ದರೆ ಸಾಧ್ಯ ಆದರೆ ನೀವು 1 ಗಂಟೆಯಿಂದ 4 ಗಂಟೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟ ಲೌಕಿಕಕ್ಕೆ 1-2 ತಾಸು ಅದನ್ನು ಕೊಟ್ಟು ಮುಗಿಸ್ಕೊಳ್ತಾ 9 ದಿನಗಳು ಬರ್ಕೊಳ್ಳಿ ನಿಮಗೆ ಏನೇನು ಬೇಕು ಅಂತ. ನನಗೆ ಇದು ಬೇಕು ತಾಯಿ, ಈ ಜನ್ಮದಲ್ಲಿ ಮನುಷ್ಯನಾಗಿ ನಮ್ಮನ್ನು ಇಲ್ಲಿ ಒಟ್ಟಿಸಿಬಿಟ್ಟಿದೆಯಾ, ನಮಗೇನು ಬೇಕೋ ಈ ತರಹದೆಲ್ಲವೂ ಕೂಡ ನಾವು ಮಾಡಿರೋ ತಪ್ಪುಗಳನ್ನು ಮನಸ್ಸಿಬಿಟ್ಟು ನನ್ನಂತಹ ವಿಜಯದ ಪತಾಕೆ ಒಂದು ದಾರಿ ಇದೆ, ಅದರಲ್ಲಿ ನಡಿಬೇಕು ಅಂತಿದ್ದೀನಿ, ನನಗೆ ಅದನ್ನು ಕರುಣಿಸಿಕೊಡಬೇಕು ಅಂತ ಹೇಳಿನೇ ಅಮ್ಮನ ಮುಂದೆ ಈ 9 ದಿನಗಳು ನಿಮಗೋಸ್ಕರ ನಿಮ್ಮ ಮನೆಗೆ ಬರ್ತಾಳೆ ಹಾಕಿ. ಅದಕ್ಕಾಗಿ ಅವಳ ಜೊತೆಗೆ ನಿಮ್ಮ ಕಷ್ಟ ಸುಖ ಎಲ್ಲವನ್ನು ಹೇಳ್ಕೊಳ್ಳಿ. ಪಕ್ಕದ ಮನೆಯವರಿಗೆ ಅಲ್ಲ, ನಿಮ್ಮನ್ನು ನಿಮ್ಮ ಜೊತೆಗಿದ್ರಲ್ಲ ಮಿತ್ರರು ಅವರಿಗೂ ಅಲ್ಲ, ನಿಮ್ಮ ಅಪ್ಪ ಅಮ್ಮಂದ್ರಲ್ಲ ಅವರಿಗೂ ಅಲ್ಲ. ಯಾಕೆ ಅಂತಂದರೆ ನೀವು ಹಿಂದಿನ ಜನ್ಮದಲ್ಲಿ ಇದ್ರಲ್ಲ, ಆವಾಗ ನಿಮ್ಮ ಅಪ್ಪ ಅಮ್ಮ ಯಾರಾಗಿದ್ದಾರೋ ಗೊತ್ತಿಲ್ಲ, ಮುಂದಿನ ಜನ್ಮಕ್ಕೆ ನಿಮ್ಮ ಅಪ್ಪ ಅಮ್ಮ ಯಾರಾಗ್ತಾರೋ ಗೊತ್ತಿಲ್ಲ. ನಿಜವಾದ ಅಮ್ಮ ನಿಜವಾದ ಅಪ್ಪ ಆಕೆ ಆಗಿರ್ತಾಳೆ. ಅದಕ್ಕಾಗಿ ಅವಳಿಗೆ ಸರೆಂಡರ್ ಆಗಿಬಿಡಿ. ಇನ್ನು ಉಳಿದಿದ್ದೆಲ್ಲವೂ ಕೂಡ ಲವಶೇಷವೇ ಇಲ್ಲದ ಹಾಗೆ ಒಂದು ಸಣ್ಣ ಮಗು ಹೇಗೆ ಬಹಳ ನೋವಿಂದ ನನ್ನ ಹತ್ರ ಕೆಲವರು ಬರ್ತಾರೆ, ಗುರುಗಳೇ ತುಂಬ ಪೂಜೆ ಮಾಡೋರಿಗೆ ನೋವು ಜಾಸ್ತಿ ಅಂತ. ಪೂಜೆಗಳು ಮಾಡೋರಿಗೆ ನೋವು ಜಾಸ್ತಿ, ನಿಜ, ಅದು ಕೂಡ ಸತ್ಯ. ಬೇಕಾದ್ರೆ ಬರೆದಿಟ್ಕೊಳ್ಳಿ, ಪೂಜೆ ಮಾಡ್ತಕ್ಕಂಥವರಿಗೆ ನೋವುಗಳು ಜಾಸ್ತಿ. ಯಾಕೆ ಅಂತಂದರೆ ಈಗ ಪಾಯಿಂಟಿಗೆ ಬರ್ತಾ ಇದ್ದಾನೆ. ಮೇಜರ್ ಆಗಿ ಮಕ್ಕಳ ನಾವು ತುಂಬ ಚೆನ್ನಾಗಿ ಮುದ್ದಾಡ್ತಿರ್ತೀವಿ, ಏನು ಬೇಕೋ ಕೊಡ್ತಿರ್ತೀವಿ, ಪ್ರೀತಿಯಿಂದ ಇರ್ತೀವಿ. ಎಷ್ಟು ಅಂತಂದರೆ ನಮ್ಮ ಮಗುಗೆ ನಾವು ಅಷ್ಟು ಪ್ರೀತಿ ತೋರಿಸಿರ್ತೀವಿ, ಎಲ್ಲೂ ಕೂಡ ಮತ್ಸರ ಕೋಪ ತೋರಿಸಿರೋದಿಲ್ಲ. ಅಷ್ಟು ಮುದ್ದಾಡ್ತೀವಿ. ಆ ಮಗುವಿನ ಮೇಲೆ ನಮಗೆ ಪ್ರೀತಿ ಇದೆ, ಆ ಮಗುವಿಗೆ ನಮ್ಮ ಮೇಲೆ ಇದೆಯೇ ಇಲ್ವೋ ಅಂತ ಆ ಅಮ್ಮ ಆಗಿರೋಳು ಎಲ್ಲೋ ಒಂದು ಕಡೆ ಮರೆಮಾಚ್ಕೊತಾಳೆ. ಆ ಮಗು ಅಮ್ಮ ಅಮ್ಮ ಅಂತ ಹೋಗ್ತಾಳೆ, ಇಲ್ಲ ಅಪ್ಪ ಅಪ್ಪ ಅಂತ ಹೋಗ್ತಾನೆ, ಇರೋದಿಲ್ಲ. ಆ ಅಕ್ಕಪಕ್ಕದವ್ರು ಇಲ್ಲ ಅಮ್ಮ ಎಲ್ಲ ಹೋದ್ರು ಅಂದರೆ ಏನು ಮಾಡುತ್ತೆ, ಅದು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಸ್ವಲ್ಪ ಜೋರಾಗಿ ಅಳುತ್ತೆ. ಆ ಅಮ್ಮನಿಗೆ ಸುಮ್ಮನೆ ಆಕೆ ನಿನ್ನ ಟೆಸ್ಟ್ ಮಾಡೋಕ್ಕೆ ಅಂತೆಲ್ಲ ಮರೆಮಾಚ್ಕೊಂಡ್ಲು. ಆಮೇಲೆ ನೀನು ಜೋರಾಗಿ ಹತ್ತಿದ್ದು ನೋಡಿ ಬಂದು ಜೋರಾಗಿ ಅಪ್ಪಿಕೊಂಡ್ಬಿಡ್ತಾಳೆ, ಮುದ್ದಾಡ್ಬಿಡ್ತಾಳೆ. ಹಾಗೆ ನಿಮ್ಗೆ ಸ್ವಲ್ಪ ಕಷ್ಟಗಳು ಕೊಡೋ ಮುಖಾಂತರ ನಿಮ್ಮನ್ನು ಅಳಿಸ್ತಾಳೆ, ಪರೀಕ್ಷೆ ಮಾಡ್ತಾಳೆ. ಯಾಕೆಂದರೆ ಸಂಪೂರ್ಣವಾಗಿ ಆಕೆಗೆ ನಿಮ್ಮ ಮೇಲಿದೆ, ಜನ್ಮದ ಇದೆ. ಆದರೆ
ನೀವು ಏನಾದರೂ ಕಷ್ಟ ಕೊಟ್ಟರೆ ಆ ಪೂಜೆನೋ ನೀವು ಮಾಡ್ತಕ್ಕ ಸಾತ್ವಿಕ ಗುಣಗಳೋ ನಿಮ್ಮಲ್ಲಿ ಬದಲಾಗಿದ್ದಾವ ಪರೀಕ್ಷೆ ಮಾಡ್ತಾಳೆ ಅಷ್ಟೇ. ನೀವು ಸ್ವಲ್ಪ ಏರುಪೇರು ಆಯಿತು ಅಂತಂದರೆ ಸ್ವಲ್ಪ ಹತ್ಕೊಂಡ್ಬಿಟ್ರೆ ಅವಳು ಇರೋದೇ ಇಲ್ಲ, ಬಂದು ತಬ್ಕೊಂಡ್ಬಿಡ್ತಾಳೆ. ನಿಮ್ಮ ಕಷ್ಟನ ಕ್ಷಣ ಮಾತ್ರ ಅವಳು ಪಾರ ಮಾಡ್ತಾಳೆ. ಅದಕ್ಕಾಗಿ ಈ ಶರನ್ನವರಾತ್ರಿಗಳನ್ನು ಇಷ್ಟು ದಿವಸ ಮಾಡಿದ ಪೂಜೆಗಳು ಯಾರಿಗೋಸ್ಕರ ಏನೋ ಗೊತ್ತಿಲ್ಲ. ಈ ಶರನ್ನವರಾತ್ರಿ ನಿಮ್ಮ ಉದ್ಧಾರಕ್ಕಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ವಿಜಯಕ್ಕಾಗಿ ಬರ್ತಾ ಇರೋದ್ರಿಂದ ಆಯಾಯ ದೇವಿಯ ಅಷ್ಟೋತ್ತರ ನೀವೆಷ್ಟು ಒಂದು 10 ನಿಮಿಷದಲ್ಲಿ ಕೂಡ ಆರಾಧನೆ, ಆವಾಹನ, ಪೂಜೆ, ನಿವೇದನೆ, ಮಂಗಳಾರತಿ ಮಾಡ್ಬೋದು. ಇಷ್ಟನ್ನು ಮಾಡ್ಕೊಳ್ತಾ ಮುಂದುವರಿರಿ. ಇನ್ನು ಉಳಿದಿದ್ದ ಆಕೆಗೆ ಬಿಟ್ಟುಬಿಡಿ. ಎಲ್ಲ ರೀತಿಯಲ್ಲಿ ವಿಜಯದ ಫಲವನ್ನೇ ನೀವು ವಿಜಯದಶಮಿಯಲ್ಲಿ ಕಾಣ್ತೀರಿ. ಗುರುಗಳೇ, ಇನ್ನು ಯಾವ ಬಣ್ಣದ ಉಡುಪನ್ನು ಧರಿಸ್ಬೇಕಾಗತ್ತೆ? ಅದು ಕೂಡ ಹೆಣ್ಮಕ್ಳಿಗೆ ಬಹಳ ವಿಶೇಷ. 9 ದಿನ ಒಂದೊಂದು ಬಣ್ಣ ಇರುತ್ತೆ. ಮೊದಲನೇ ದಿನ ಇವತ್ತು ಯಾವ ಬಣ್ಣ ಧರಿಸ್ಬೇಕು? ಇಲ್ಲಿ ಸಬ್ಜೆಕ್ಟ್ ಉಲ್ಲೇಖ ಮಾಡಿದೆ, ಇಂತಹದ್ದಂತ ಉಲ್ಲೇಖ ಮಾಡಿದೆ. ಅದೇ ನಾನು ಹೇಗೆ ಇಲ್ಲಿ ಹಾಗೆ ಅಂತ ಹೇಳಿದರೆ ಒಂದು ಕಾಂಪಿಟೇಷನ್ ಕೊಟ್ಬಿಟ್ರೆ ಹೆಣ್ಮಕ್ಳು ಎಲ್ಲರೂ ಕೂಡ ಈ ಒಂದು ದೇವಿನ ನೋಡೋಕ್ಕೆ ಇಂಥ ಸೀರೆಯಲ್ಲೇ ಬರಬೇಕು ಅಂತಂದರೆ ಯಾರೋ ಒಬ್ಬಾಕೆಗೆ ಪಾಪ ಅದು ಸಿಗಲ್ಲ, ಸಿಕ್ಕಿದ್ರೂ ತೊಗೊಳಕ್ಕಾಗಲ್ಲ. ಅವನು ದೂರ ಇಡಬೇಕಾ? ಆಕೆ ದೂರ ಇಡ್ತೀರಾ? ಇಲ್ಲ. ನೀವು ಅಮ್ಮನಿಗೆ ಯಾವ ವರ್ಣ ಕೊಟ್ಟರೂ ಕೂಡ ಆಕೆ ಖುಷಿ ಪಡ್ತಾಳೆ, ತೃಪ್ತಿ ಪಡ್ತಾಳೆ, ಏನು ಅಭ್ಯಂತರ ಇಲ್ಲ. ಆಕೆ ಬೆಲ್ಲದ ಹಚ್ಚಿದ್ದಂಗೆ ನೀವು ಯಾವ ಕಡೆ ಕಚ್ಕೊಂಡ್ರೂ ಸಿಹಿನೇ ಇರುತ್ತೆ, ಯಾವ ಕಡೆ ಕಚ್ಕೊಂಡ್ರೂ ಸಿಹಿನೇ ಇರುತ್ತೆ ಅದು. ಆದರೆ ವರ್ಣ ಭೇದಗಳು ಎಲ್ಲೂ ಅಮ್ಮನಿಗೆ ಇರೋದಿಲ್ಲ. ನೀರಿದೆಯಲ್ಲ, ಲೋಟಕ್ಕೆ ಹಾಕಿದ್ರೆ ಅದು ಉದ್ದ ಇರುತ್ತೆ, ಪಾತ್ರೆಗೆ ಹಾಕಿದ್ರೆ ಅಗಲ ಆಗುತ್ತೆ. ಅವಳಿಗೆ ದೇವರು ಅಂದರೆ ಅಂದರೆ ದೇಹ ಇಲ್ಲದವಳು, ವಾ ಅಂದರೆ ವರ್ಣ ಇಲ್ಲದವಳು, ರು ಅಂದರೆ ರೂಪ ಇಲ್ಲದವಳು. ಇನ್ನೇನು ವರ್ಣ ಹೇಳೋದು ನಾನು? ಎಂತ ಹೇಳಿ ನಿಮಗೆ ವರ್ಣ? ಯಾವ ಸೀರೆ ಅಂತ ಹೇಳಿ? ಅದಕ್ಕಾಗಿ ನಿಮ್ಮ ಮನಸ್ಸಿಗೆ ತೃಪ್ತಿಗೆ ಯಾರೋ ಹೇಳ್ತಾರೆ ಇದೇ ಸೀರೆ ಅಂತ, ಅದನ್ನು ಪಕ್ಕಕ್ಕಿಡಿ. ಭಕ್ತಿ ಮುಖ್ಯ. ಪಕ್ಕಕ್ಕಿಡಿ. ಶಾಸ್ತ್ರ ಹೇಳಿದ್ರು ಪಕ್ಕಕ್ಕಿಡಿ. ನಾನು ಹಾಗೆ ಮಾತಾಡ್ತೀನಿ. ಶಾಸ್ತ್ರದ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ. ಅವ್ರ ಮನಸ್ಸು ತೃಪ್ತಿ ಆಗ್ಬೇಕ್ರಿ, ಅದು ಸಿಗಲ್ಲ ಎಂತ ಮಾಡ್ತೀರಿ? ಹೀಗೆ ಒಮ್ಮೆ ಅವಲೋಕನ. ನಾನು ಹೇಳ್ತಿರೋದು ಇವತ್ತಿನ ಪ್ರಪಂಚದ ಜ್ಞಾನ ಭಂಡಾರ ಎಷ್ಟಿದೆಯೋ, ಎಷ್ಟು ಲೈಬ್ರರಿಲಿದ್ದಾವೋ, ಎಷ್ಟು ವೇದ ವಾಂಗ್ಮಯ ಇದಾವೋ, ಅದು ಕೆಳಗಡೆಯಿಂದ ಬೆಳಿಲಿಲ್ಲ, ಮೇಲಿಂದ ಉದುರಲಿಲ್ಲ. ಎಲ್ಲರ ತಲೆಗೆ ಬಂದಿದ್ದೆಲ್ಲ ಬರೆದಿಟ್ರು, ಗೀಚಿಟ್ರು, ಏನು ಮಾಡಿದ್ರು. ತಪ್ಪಂತ ಹೇಳಿದಿಲ್ಲ ನಾನು. ಆದರೆ ನಿಮಗೆ ತೃಪ್ತಿ ಕೊಡಬೇಕು, ನಿಮಗೆ ಸಂತೋಷ ಕೊಡಬೇಕು, ನೀವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಸುಖ ಸಮುಖೈರಪಿ. ನಿಮಗೆ ಏನೋ ನೈವೇದ್ಯಕ್ಕೆ ನಾನು ಹೇಳಿದೆ, ಕ್ಷೀರ ಅನ್ನ ಹೀಗೆ ಮಾಡಬೇಕು ಅಂತ ಪ್ರೊಸೀಜರ್ ಇದೆ. ಆ ಹಾಲು ಒಂದು ಲೇಯರ್ ಕಾಯಿಸ್ಕೊಳ್ತಾರೆ, ಅದಕ್ಕೆ ಅನ್ನ ಮಾಡ್ಕೊಳ್ತಾರೆ, ಏಲಕ್ಕಿ ಲವಂಗ ಏನೋ ಮಾಡ್ತಾರೆ, ತುಂಬ ಚೆನ್ನಾಗಿ ಅದೊಂದು ಮೆಥಡ್ ಇದೆ, ಅದನ್ನು ಮಾಡ್ತಾರೆ. ಗುರುಗಳೇ ಅಷ್ಟೆಲ್ಲ ಹಾಕಿ ಮಾಡೋಕ್ಕಾಗಲಿಲ್ಲ. ಒಂದೇ ಒಂದು ತುಳಸಿ ಬಿಂದಗಂಗೋದಕ ಇಂದಿರಾರಮಣೆಗೆ ಅರ್ಪಿತ ಅಂತ ಮಂತ್ರದಲ್ಲಿ ಹೇಳಿದೆಯಲ್ಲ, ಜಾಸ್ತಿ ಬೇಡ, ಸ್ವಲ್ಪ ಅನ್ನ ಹಿಡಿ, ಸ್ವಲ್ಪ ಅದಕ್ಕೆ ಹಾಲು ಹಾಕಿ, ಸಕ್ಕರೆ ಹಾಕಿ ನೈವೇದ್ಯ ಮಾಡಿ. ಆದರೆ ಶ್ರದ್ಧಾವಾನ್ ಲಭತೆ, ಶ್ರದ್ಧೆ ಗೊಬ್ಬರ ಹಾಕಿ, ಭಕ್ತಿ ಬೀಜ ಹಾಕಿ, ಮುಕ್ತಿ ಫಲ ಸಿಕ್ಕೇ ಸಿಗುತ್ತೆ. ಹಾಗಂತೇಳಿ ವರ್ಣಗಳು ಅಂತ ನಾನು ಯಾಕೆ ಮಾತಾಡಲ್ಲ ಅಂತಂದರೆ ಅವರವರೆಗೆ ಬಿಟ್ಟಿದ್ದು. ಅದು ಸಿಗಲಿಲ್ಲ ಅಂದರೆ ಅಲ್ಲಿಂದ ಪೇಚಾಟ ಸಿಕ್ಕಾಕೊಳ್ತಾರೆ. ಗುರುಗಳು ಹೀಗೆ ಹೇಳ್ಬಿಟ್ರು, ಅವ್ರಿಗೆ ಹೇಳ್ಬಿಟ್ರು, ಆ ಸೀರೆ ಉಡ್ಸೋಕ್ಕಾಗಲಿಲ್ಲ, ಎಲ್ಲೋ ಒಂದು ಮೈನ್ಯೂಟ್ ಅವರಲ್ಲಿ ಅದು ಉಳ್ಕೊಂಬಿಟ್ರೆ ಆ ಪೂಜೆ ಫಲ ಸ್ವಲ್ಪ ಎಲ್ಲೋ ಕಡಿಮೆ ಆದಂಗೆ ಆಗುತ್ತೆ. ಅವಳಿಗೆ ತೃಪ್ತಿ ಆಗಬೇಕಾದ್ರೆ ನೀವು ಶ್ರದ್ಧೆಯಿಂದ ನಡ್ಕೊಳ್ಳೋದು. ಯಾವ ರೀತಿ ಅತಿಥಿ ಬಂದರೆ ಏನಾದ್ರು ಲೋಪ ಹಾಕ್ದಂಗೆ ನೋಡ್ಕೊಳ್ತೀರಲ್ಲ ನೀವು, ಹಾಗೆ ಅಮ್ಮನನ್ನು ನೀವು ನೋಡ್ಕೊಳ್ತೀರ ಅಂತಂದರೆ ಯಾವುದು ಬೇಕಾದ್ರೆ ಹೇಳ್ಕೊಳ್ಳಿ. ಆ ಮಂತ್ರದಲ್ಲೇ ಆ ಒಂದು ಬಣಗಳೆಲ್ಲ ಬಂದುಬಿಡ್ತವೆ. ಅದಕ್ಕಾಗಿ ಇಂತಹದ್ದೇ ಅಂತ ನಾನು ಈಗಲೂ ಕೂಡ ನಿಮಗೆ ಹೇಳಕ್ಕೆ ಹೋಗೋದಿಲ್ಲ. ವರ್ಣ ಆಗಿರಬಹುದು, ಆಕೆಯ ಆಯುಧಗಳಾಗಿರಬಹುದು, ಆಕೆಯ ಮಂತ್ರ ಪ್ರಪತ್ತಿ ಎಲ್ಲವೂ ಇದೆ. ಇಷ್ಟೆಲ್ಲ ದೇವಾಲಯಗಳಲ್ಲಿ ಮಾಡ್ತಾರೆ ಅಂತಂದರೆ ನೀವು ಹೋಗಿ ಬನ್ನಿ. ಮನೆಯಲ್ಲಿ ಮಾತ್ರ 9 ಕಳಶಗಳನ್ನು ನೀವು ಮಾಡ್ತಕ್ಕಂಥದ್ದು. ಗುರುಗಳೇ 9 ಆಗಲ್ಲ ನಮ್ಮ ಕೈಯಲ್ಲಿ ಅಂತಂದರೆ 1ರಲ್ಲೇ ಕೂಡ ನೀವು ಮಾಡಿದ್ರು ಅಮ್ಮ ಅಲ್ಲಿ ಕೂಡ ಹಡಕವಾಗ್ತಲೇ, ಏನು ಅಭ್ಯಂತರವೇ ಇಲ್ಲ. ಅದು 1ರಲ್ಲಿ ಮಾಡಿಕೊಂಡು ಅದರಲ್ಲೂ ಕೂಡ ಒಬ್ಬ ಹೆಣ್ಣು ಮಗುವಿನಲ್ಲಿ ನೀವು ಅದನ್ನು ಕಾಣ್ತೀನಿ ಅಂತಂದರೆ ಪುಟ್ಟ ಮಗು, 1 ವರ್ಷದ ಮಗು ಆಗಲ್ಲ, ಇಲ್ಲಿ 2 ವರ್ಷದಿಂದ 10 ವರ್ಷದ ಒಳಗಡೆ ಇರಬೇಕು. ಆ ಮಗುವಿಗೆ ನೀವು ಪಾದವನ್ನು ತೊಳೆದು ಈ ಮಗುವೇ ಎಲ್ಲವೂ ಕೂಡ ಇಚ್ಛಾಶಕ್ತಿಯೋ, ಕ್ರಿಯಾಶಕ್ತಿಯೋ, ಜ್ಞಾನಶಕ್ತಿಯೋ, ಲಲಿತಾ ತ್ರಿಪುರ ಸುಂದರಿಯೋ ಈಕೇನೆ ಅಂತ ಭಾಸ ಮಾಡಿಕೊಂಡು ಒಂದು ಸಲ ನೀವೇನಾದರೂ ಪಾದ ತೊಳೆದು ಬಿಟ್ಟರೆ ನಡೆದಾಡೋ ದೇವಿ ಅವಳೇ. ಅದಕ್ಕಾಗಿ ಆ ಮಗುವಿನಲ್ಲಿ ಆ ದೇವಿಯನ್ನು ನೀವು ಕಾಣಿ ಸಾಕು. ಖಂಡಿತ ಗುರುಗಳೇ, ನವರಾತ್ರಿಯ ಮೊದಲನೇ ದಿನ ಇನ್ನು ಇವತ್ತು ಶೈಲಪುತ್ರಿಯ ಒಂದು ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ನವರಾತ್ರಿ ಅಂದ ತಕ್ಷಣ ಪಾಸಿಟಿವ್ ಡೇಸ್ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ನೆಗೆಟಿವ್ ಕೂಡ ಅಡಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸಿದ್ರಿ. ಇನ್ನು ಕ್ಷೀರಾನದ ನೈವೇದ್ಯವನ್ನು ಹೇಗೆ ಮಾಡಬೇಕಾಗತ್ತೆ, ಜೊತೆಗೆ 2 ವರ್ಷದಿಂದ 10 ವರ್ಷದ ಒಂದು ಪುಟ್ಟ ಮಗುವಿಗೆ ನಾವು ಯಾವ ರೀತಿ ನೋಡ್ಕೊಳ್ಬೇಕು, ಪಾದವನ್ನು ತೊಳಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಅದ್ಭುತವಾಗಿರುವಂಥ ಮಾಹಿತಿ ಮೊದಲನೇ ದಿನ. ಇನ್ನು ನಾಳಿನ ಒಂದು ಸಂಚಿಕೆ ಕೂಡ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಾರೆ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನವರಾತ್ರಿಯ ಕುರಿತಾಗಿ ಸಾಕಷ್ಟು ವಿಚಾರವನ್ನು ಮೊದಲನೇ ಸಂಚಿಕೆಯಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನವರಾತ್ರಿ 9 ದಿನಗಳ ವಿಶೇಷತೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯದ ವಿಡಿಯೋಸ್ನಲ್ಲಿ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.